ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶುರು ಮಾಡೋದಕ್ಕಿಂತ ಒಂದು ವಿಷಯನ ನಿಮ್ಮ ಹತ್ರ ಹೇಳಬೇಕು. ಅದೇನು ಅಂತಂದರೆ, ನನಗೆ ಒಬ್ರು ಯಾರೋ ಪೂಜಾ ಅನ್ನೋರು ಮೆಸೇಜ್ ಆಗ್ತಲೇ ಇರ್ತಾರೆ. ಯಾವಾಗಲೂ ಕೂಡ ಬರೇ ನೆಗೆಟಿವ್ ಆಗಿ ಮಾತಾಡ್ತಾರೆ ನನ್ನ ಬಗ್ಗೆ. ಅದು ಏನು ಕಂಡಿದೆಯೇನೋ ನನಗೆ ಗೊತ್ತಿಲ್ಲ ನಿಜವಾಗೂ. ಸೊ ನಾನು ಒಬ್ಬರಿಗೆ ನಾನು ಪರ್ಚೇಸ್ ಮಾಡಿರೋದು ಹೇಳೋದ್ರಲ್ಲಿ ಏನು ತಪ್ಪಿದೆ? ಮೀಶೋದವ್ರು ಎಷ್ಟು ದುಡ್ಡು ಕೊಡ್ತಾರೆ ನಿಮಗೆ ಅಂತ ನಿನ್ನೆ ಮೆಸೇಜ್ ಹಾಕಿದ್ದಾರೆ. ನನಗೆ ಯಾಕೋ ಆ ಮೆಸೇಜ್ನ ನೋಡಿ ಒಂದು ಕಡೆ ಬೇಜಾರು, ಒಂದು ಕಡೆ ಖುಷಿ ಕೂಡ ಆಯಿತು. ಯಾಕೆ ಅಂತಂದರೆ, ಈಗ ನಿಮ್ಮಂಥವ್ರಿಂದ ಮೆಸೇಜ್ ಹಾಕೋದ್ರಿಂದನೇ ನಾವು ಕೂಡ ಇನ್ನೂ ಮಾಡಬೇಕು ಏನಾದರೂ ಅಂತ ಅನಿಸೋದು. ಸೊ ಏನು ಗೊತ್ತಾ, ನನ್ನ ಫಾಲೋವರ್ಸು, ನನ್ನ ಸಬ್ಸ್ಕ್ರೈಬರು ಅಂತಂದರೆ ನನಗೆ ನನ್ನ ಫ್ಯಾಮಿಲಿ ಇದ್ದಾಗೆ. ಅದನ್ನು ನಾನು ತೊಗೊಂಡಿರೋದನ್ನ ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ನಿಮಗೇನಾದರೂ ಕಷ್ಟನಾ? ಸೊ ನೀವು ಈ ರೀತಿ ಮಾಡಿ, ನನಗೇನು ಬೇಜಾರಿಲ್ಲ. ಸೊ ಈ ರೀತಿ ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ ಸಿಸ್ಟರ್. ಏನು ಗೊತ್ತಾ, ಸೀರಿಯಲ್ ನೋಡೋಕ್ಕಂತಲೇ ನಾನು ಹಾಕೋದು. ಆ್ಯಕ್ಚುಲಿ ಮಧ್ಯದಲ್ಲಿ 1 ನಿಮಿಷ ಸೀರಿಯಲ್ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದ್ರ ಬಗ್ಗೆ ನಿಮಗೇನು ಟೆನ್ಷನ್ ಇಲ್ಲ ಅಂತ ಅನಿಸುತ್ತೆ. ಸೊ ನನಗೂ ಕೂಡ ಟೆನ್ಷನ್ ಇಲ್ಲ. ಅದನ್ನು ನಿಮಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ನನ್ನ ಒಂದು ಸಬ್ಸ್ಕ್ರೈಬರ್ಗೆ ಯೂಸ್ಫುಲ್ ಆಗಲಿ ಅಂತ ಅಷ್ಟೇ ನಾನು ಹಾಕ್ತಿರುವಂಥದ್ದು. ಯಾರಿಗಾದರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ, ಇಲ್ಲಾಂದರೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ, ಬೈ ಮಾಡ್ತಾರೆ. ಈಗ ಯಾಕೆಂದರೆ ಆಫರ್ಗಳು ನಡೀತಾ ಇದೆ. ಸೊ ಹಾಗಾಗಿ ಹಾಕ್ತಾ ಇದ್ದೀನಿ ಸಿಸ್ಟರ್, ಬೇಜಾರು ಮಾಡ್ಕೊಬೇಡಿ. ಸೊ ಕಂಟಿನ್ಯೂಸ್ ಕೂಡ ಇನ್ಮೇಲೆ ಡೈಲಿ ಒಂದು ಪ್ರಾಡಕ್ಟ್ನ ಹಾಕ್ತೀನಿ. ನಾನೇನು ಬರೀ ಪ್ರಾಡಕ್ಟ್ ಹಾಕಿ ನಾನು ದುಡ್ಡು ಮಾಡ್ತಿಲ್ಲ. ಸೊ ನಂದು ಒಂದು ಓನ್ ಬಿಸ್ನೆಸ್ ಇದೆ, ಓಕೆನಾ? ನೋಡಬೇಕು ಅಂತಂದರೆ ನಿಮಗೆ ಖಂಡಿತ ವೈಭವಿ ಟ್ರೆಂಡ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಕ್ಲಿಕ್ ಮಾಡಿ ನೋಡಿ. ನನ್ನ ಒಂದು ಫೇಸ್ ಓಪನ್ ಆಗುತ್ತೆ, ನನ್ನ ಬಿಸ್ನೆಸ್ ಇರೋದು, ಓಕೆನಾ? ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಯಾಕೆಂದರೆ ಒಂದು ಕಮೆಂಟ್ಗಾದರೆ ನಾನು ಮಾತಾಡ್ತಿರ್ಲಿಲ್ಲ. ನಿಮ್ಮ ಕಡೆಯಿಂದ 4-5 ಕಮೆಂಟ್ ನನಗೆ ಬಂದಿದೆ ಆಲ್ರೆಡಿ. ಅದು ಬ್ಯಾಡಾಗೆ ಮಾತಾಡ್ತೀರಿ ನನ್ನ ಬಗ್ಗೆ. ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಇನ್ನೇನಿಲ್ಲ, ಎಲ್ಲರೂ ಕೂಡ ಅಡುಗೆನ ಶುರು ಮಾಡ್ಕೊಂಡಿದ್ದಾರೆ. ಒಲೆಯಲ್ಲೇ ಅಡುಗೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಒಂದು ಒಲೆನ ಇಟ್ಬಿಟ್ಟು, ಇದು ಹಳೆ ಕಾಲದ ಒಲೆ. ಯಾಕೆಂದರೆ ಇದು ತುಂಬ ಅವಾಗೆಲ್ಲ ನಾವು ಒಲೆಯಲ್ಲಿ ಅಡುಗೆ ಮಾಡಬೇಕಾದಾಗ ಈ ಒಲೆನ ನಾವಿಟ್ಟು ಇದು ಮಾಡ್ಕೊಳ್ತಾ ಇದ್ವಿ ಅಂತ ಅಂದಾಗ ಅಜ್ಜಿ ಇವಾಗ ಅದನ್ನೆಲ್ಲ ರೆಡಿ ಮಾಡಬೇಕಲ್ಲ. ಇನ್ನು ಇವಳಿಗಂತೂ ಬರಲ್ಲ, ಯಾರಿಗೆ, ಅಂಜುಗೆ. ಇದನ್ನೆಲ್ಲ ಮಾನಸ್ವಿನೇ ಮಾಡ್ತಾಳೆ, ಅಂದರೆ ಭೂಮಿ. ಅದನ್ನು ತಂದ್ಬಿಟ್ಟು ಎಲ್ಲ ನೀಟಾಗಿ ಸಗಣಿ ತಗೊಂಡು ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲ ಮಾಡ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಫೈನಲಿ ಒಂದು ನಚ್ಚಿದ್ಕೊಂಡು ಒಂದು ಟೇಪ್ ತೊಗೊಂಡು ಬಂದು ಒಂದು ಹೊಸ್ದಾಗಿ ಓಪನ್ ಮಾಡ್ತಾರಲ್ವ. ಸೊ ಆ ರೀತಿ ಒಂದು ಟೇಪ್ನ ಕಟ್ ಮಾಡಿಸಿ ಅಜ್ಜಿ ಕೈಲಿ ಎಲ್ಲರೂ ಅವ್ರ ಮೇಲೆ ಹೂವನ್ನು ಎರಚ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಆದಮೇಲೆ ತುಂಬ ಖುಷಿ ಪಡ್ತಾರೆ. ಆಯಿತು ಸರಿ, ಎಲ್ಲ ರೆಡಿ ಆಯ್ತಲ್ಲ, ಈಗ ಇನ್ನು ಅಡುಗೆನ ಶುರು ಹಚ್ಕೊಳ್ಳಿ ಅಂತೇಳಿ ದೇವಿಯನಿಗೆ ಹೇಳ್ತಾರೆ ಅಜ್ಜಿ. ಅಡುಗೆನ ಶುರು ಹಚ್ಕೊಳ್ಳಿ ಅಂದಾಗ, ಹಾಂ ಅತ್ತೆ ಇವಾಗ ಖಂಡಿತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾಳೆ. ಫಸ್ಟು ಕಾಫಿ ತೊಗೊಂಡು ಬಂದು ಎಲ್ಲರಿಗೂ ಕೊಟ್ಬಿಡು. ಕಾಫಿ ಕುಡ್ದಾದ್ಮೇಲೆ ಟೀ ಕಾಫಿ ಏನಾದರೂ ಮುಂದೆ ಅಡುಗೆ ಮಾಡಿಬಿಟ್ಟು ತಂದು ಬಡಿಸು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ನಿಂಗವಜ್ಜಿ. ಆಯಿತು ಅಂತ ಅಂದಾಗ, ಇನ್ನು ಒಲೆ ಹಚ್ಕೊಂಡು ಶುರು ಮಾಡಿಕೊಡಿ ಕೆಲಸನ ಅಂತ ಕೂಡ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇನ್ನು ಒಲೆ ಹಚ್ಚೋದಂತನೂ ಗೊತ್ತಿಲ್ಲ, ಹೇಗೆ ಹಚ್ಚೋದಂತನೂ ಗೊತ್ತಿಲ್ಲ. ಆದರೂ ಕೂಡ ಹಚ್ತಾಳೆ. ಅದೆಷ್ಟು ಹಚ್ಕೊಳ್ತಾನೆ ಇರಲ್ಲ. ಇವರೆಲ್ಲ ತುಂಬ ಗಾಬರಿ ಪಡ್ತಾರೆ. ಅದು ಏನು ಅಡುಗೆ ಮಾಡ್ತಾರೋ, ಏನು ನಮಗೆ ಹಾಕ್ತಾರೋ ಅನ್ನೋದು ಮನೆಯವ್ರ ಸಪೋರ್ಟ್ ಎಲ್ಲ ಆಗಿರುತ್ತೆ. ನೀವು ಒಂದು ಕೆಲಸ ಮಾಡಿ, ಒಲೆನ ಊದಕ್ಕೆ ಅಂತೇಳಿ ಒಂದು ಕೊಳೆ ಬರುತ್ತಲ್ವ, ಅದನ್ನು ತಂದು ಕೊಡ್ತಾಳೆ ರಾಧಾ. ಇದನ್ನು ಸಹಾಯದಿಂದ ಊದಿ ಅಂತ ಹೇಳ್ಬಿಟ್ಟು ಅದನ್ನು ಊದಕ್ಕೆ ಶುರು ಮಾಡ್ತಾರೆ. ಆದರೂ ಒಲೆ ಹತ್ಕೊತಾನೆ ಇರಲ್ಲ. ಇನ್ನು ಅಜ್ಜಿ ಇದ್ಕೊಂಡು, ನೀವೆಲ್ಲ ಇನ್ನೇನು ಇಲ್ಲಿ ನೋಡ್ತಾ ಇದ್ದೀರಾ, ನಡೀರಿ ಕೂತ್ಕೊಳ್ಳಿ, ಟೀ ತಂದು ಕೊಡ್ತಾರೆ ನಮ್ಮೆಲ್ಲರಿಗೂ ಅಂತೇಳಿ ಅಜ್ಜಿ ಹೇಳ್ತಾರೆ. ಇನ್ನು ಅವರು ಕೂಡ ತುಂಬ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಭೂಮಿನೂ ಸಂಗೀತ ನಿಂತ್ಕೊಂಡು ಉಫ್ ಅಂತ ಊದಿ ಅಂತ ಸಹಾಯ ಮಾಡೋಕ್ಕೆ ಹೋಗ್ತಾರೆ. ಅಜ್ಜಿ ಇದ್ಕೊಂಡು, ಏನದು ಹೇಳ್ಕೊಡ್ತಿರೋದು, ಹೊರಡಿ ನೀವು ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಗದರ್ಕೊಳ್ತಾರೆ. ಇನ್ನು ಶಾರದಾ ಅಜ್ಜಿ ಇಬ್ಬರು ಕೂಡ ಹೊರಟೋಗ್ತಾರೆ. ಇನ್ನು ಇವರು ಅಡುಗೆ ಮಾಡೋಕ್ಕೆ ಟ್ರೈ ಮಾಡಿ ತುಂಬಾ ಕಷ್ಟಪಡ್ತಾರೆ ಒಲೆ ಅಂಟ್ಸೋಕ್ಕೆ. ಅದು ಒಲೆ ಅಂಟ್ಕೊಳ್ತಾನೆ ಇರಲ್ಲ. ದೇವಿಯನಿಗೂ ಗಾಳಿ ಗಂಟ್ಲ ಗೊತ್ತಿರಲ್ಲ ಅದ್ರ ಬಗ್ಗೆ. ಇನ್ನು ಇವಳಿಗೂ ಕೂಡ ಗೊತ್ತಿರಲ್ಲ ಮೊದಲೇ. ಗ್ಯಾಸಲ್ಲಿ ಅಡುಗೆ ಮಾಡೋಕ್ಕೆ ಬರಲ್ಲ ಅವಳಿಗೆ, ಒಲೆಯಲ್ಲಿ ಅಡುಗೆ ಮಾಡ್ತಾಳಾ. ಇನ್ನೇನು ಒಲೆ ಹಚ್ಚೋಕ್ಕೆ ಸುಮಾರು ಟೈಮ್ ತೊಗೊಬಿಡ್ತಾರೆ. ಎಷ್ಟು ಊದಿದ್ರು ಕೆಳಗಡೆ ಊದದ್ಬಿಟ್ಟು ದೇವಿಯನಿ ಹಾಲಿಗೆ ಊದ್ತಾ ಇರ್ತಾಳೆ. ಅದು ಹತ್ಕೊಂಡ್ರೆ ಅದು ಹೆಂಗೆ ಹತ್ಕೊಳ್ಳುತ್ತೆ ಹೇಳಿ. ಸೊ ವಿಡಿಯೋ ಮುಖಾಂತರ ಯಾರೆಲ್ಲ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರೆ ಈಗೂ ಕೂಡ ಅಂತ ಕಮೆಂಟ್ ಮಾಡಿ. ನಿಜವಾಗೂ ನಾವಂತೂ ತುಂಬ ವರ್ಷ ಒಲೆ ಊಟನೇ ಮಾಡಿದ್ದೀವಿ. ಅಂದರೆ ಒಲೆಯಲ್ಲಿ ಮಾಡಿರೋ ಅಡುಗೆಗಳು ಅಮ್ಮ ಮಾಡಾಕಿರೋದನ್ನೆಲ್ಲ ಊಟ ಮಾಡಿದ್ದೀವಿ ನಾವು. ಇತ್ತೀಚೆಗೆ ಅಷ್ಟೇ ಸ್ಟವ್ ಗ್ಯಾಸು ಅಂತ ಇದು ಮಾಡಿರೋದು. ನಾನು ಒಂದು ಹಳ್ಳಿ ಹುಡುಗಿನೇ. ಸೊ
ಇನ್ನೇನು ಎಲ್ಲ ಹೊಗೆ ಸುತ್ಕೊಬಿಡುತ್ತೆ, ಅದು ಹತ್ಕೊಳ್ತಾನೆ ಇರಲ್ಲ. ಇಲ್ಲಿ ಒಂದು ಕಡೆ ಅವರು ಗಾಬರಿ ಪಡೋದು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಚೌಕಾಬಾರ ಆಡ್ತಾ ಇರ್ತಾರೆ ಅಪರೂಪಕ್ಕೆ. ದೇವಿಯನಿಗೆ ಮಾತ್ರ ಇವ್ರಿಗೆ ಮಾತ್ರ ತುಂಬ ಟೆನ್ಷನ್ ಆಗಿರುತ್ತೆ, ಸಹಾಯ ಮಾಡೋಕ್ಕೆ ಹೋಗಬೇಕು ಅಂತ. ರಾಧಾ ಕೂಡ ಕೇಳ್ತಾಳೆ, ನಾನು ಸಹಾಯ ಮಾಡೋಕ್ಕೆ ಹೋಗ್ತೀನಿ ಅಂತ. ಏನು ಬೇಡ, ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ನಿನ್ನ ಕೆಲಸ ಏನು, ಕುಳ್ರಿಗೆ ಬಲ್ ಬುದ್ಧಿ ಅಂತೇಳಿ ಅವಳೇ ಬೈತಾಳೆ. ಮಾನಸ್ವಿನಿ ನಂಬಿಸಿ ಕಾಲೊತ್ತಾ ಇರ್ತಾಳೆ. ನಿಂಗವಜ್ಜಿದು ಕಾಲೊತ್ತಕ್ಕೆ ಹೋಗಿ, ಅಜ್ಜಿ ನಾನು ಸಹಾಯ ಮಾಡಲ ಅಂದಾಗ, ಅದೇನಂತ ಹೇಳೆ ನಿಂದು, ಕಾಲೊತ್ಕೊಂಡು ಏನೇ ನೈಸ್ ಮಾಡ್ತಿರೋದಂತ ಬೈತಾರೆ. ಅದೇನಿಲ್ಲ ಅಜ್ಜಿ, ನಾನು ಹೋಗಿ ಸಹಾಯ ಮಾಡಲಾ, ಏನೂ ಬೇಡ, ನೀನು ನಾಳೆ ನೋಡಿದ್ದೀನಿ ನಾನು ನಿನ್ನ ಆಟಗಳೆಲ್ಲ, ನೀನು ಸುಮ್ಮನೆ ಹೋಗ್ತೀಯ, ಆಮೇಲೆ ಸಹಾಯ ಮಾಡ್ತೀನಿ ಅಂತ ಬತ್ತೀಯಾ, ಸುಮ್ಮನೆ ಮಾಡೆ ಅಂತೇಳ್ಬಿಟ್ಟು ಬೈತಾರೆ. ಇನ್ನೆಲ್ಲರೂ ಕೂಡ ಗಾಬರಿ ಮಾಡ್ಕೊತಾರೆ. ಇಲ್ಲಿ ಹೇಗೆ ಅವ್ರಿಗೆ ಸಹಾಯ ಮಾಡೋದು ಅಂತ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಏನೂ ಮಾಡೋಕ್ಕಾಗ್ತಾರಲ್ಲ, ಅಷ್ಟೊಂದು ಬೇಜಾರಾಗಿರ್ತಾರೆ ಎಲ್ಲರೂ ಕೂಡ. ಇನ್ನೇನು ಫೈನಲಿ ಈಗ ಅಜ್ಜಿಗೆ ಒಂದು ಇಲ್ಲಿ ಶಾಕ್ ಆಗುತ್ತೆ. ಅದೇನು ಶಾಕು ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗಿ. ಸೊ ಇನ್ನು ಇಲ್ಲಿ ಅಡುಗೆನ ಮಾಡ್ತಾ ಇರ್ತಾರೆ. ಅಲ್ಲ, ಅವ್ರಿಗೆ ಅಭ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನೀವೆಲ್ಲ ಅಡುಗೆ ಮಾಡೋದು, ಸಂಗೀತಗೆ ಏನು ಅಭ್ಯಾಸ ಇತ್ತಾ, ಅವಳು ಹೋಗಿ ಅಡುಗೆ ಮಾಡಿದ್ಲು ತಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸಂಗೀತಗೆ ತುಂಬ ಫೀಲ್ ಮಾಡಿಕೊಂಡು ಕಣ್ಣೀರು ಬರ್ತಾ ಇರುತ್ತೆ. ಯಾಕೆ ಅಂತಂದರೆ ನಮ್ಮ ಅತ್ತೆ ನನ್ನ ಹೊಗಳಿದ್ಲು ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಆಗ್ತಾ ಇರುತ್ತೆ. ಇನ್ನು ಇಲ್ಲಿ ಒಂದು ಕಡೆ ಹಾಲೆಲ್ಲ ಉಕ್ಕೋಗ್ಬಿಡುತ್ತೆ. ಅವ್ರು ಆಫ್ ಮಾಡೋದೇ ಇಲ್ಲ. ಆಫ್ ಮಾಡೋಕ್ಕೇನು ಗ್ಯಾಸ್ ಅದು ಒಲೆ ಏನು ಮಾಡ್ಬೇಕನ್ನೋದೇ ಗೊತ್ತಿರಲ್ಲ, ಐಡಿಯಾ ಇರಲ್ಲ. ಬಟ್ಟೆನ ಹುಡ್ಕಾಗಷ್ಟರಲ್ಲಿ ಅದು ಅರ್ಧ ಉಕ್ಕೋಗ್ಬಿಡುತ್ತೆ. ಉಕ್ಕೋ ತಕ್ಷಣ ಕೆಳಗಡೆ ದೇವಿಯನ್ನು ಇಳಿಸ್ಬಿಡ್ತಾಳೆ. ಇನ್ನು ಫೈನಲಿ ನಾನಿವತ್ತು ಪ್ರಾಡಕ್ಟ್ನ ತೋರಿಸ್ತಿರುವಂಥದ್ದು ಬಂದುಬಿಟ್ಟು ಒಂದು ಮ್ಯಾಟ್, ಅಂದರೆ ಡೋರ್ ಮ್ಯಾಟ್. ಇದು ನಿಜವಾಗೂ ಹೇಳ್ತೀನಿ ಕೇಳಿ, ನಾನು 100ಗೆ 100 ಮಾರ್ಕ್ಸ್ ಕೊಡ್ತೀನಿ ಇದಕ್ಕೆ. ಅಷ್ಟು ಪ್ರೀಮಿಯಮ್ ಕ್ವಾಲಿಟಿ ಬಿಡಿ. ಬರೇ 198 ರೂಪಾಯಿಗೆ ನಾನು ಇದನ್ನ ಬೈ ಮಾಡಿದ್ದೆ. ಸೊ ಈಗ ಮೀಶೋದಲ್ಲಿ ಕಮ್ಮಿನೂ ಆಗಿರ್ಬೋದು, ಜಾಸ್ತಿನೂ ಆಗಿರ್ಬೋದು. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೈ ಮಾಡಿ. ಸೊ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಉಲ್ಲಂದಾಗಿರುತ್ತೆ ಇದು. ಆ್ಯಕ್ಚುಲಿ ನೋಡಿ, ಕಲ್ಲರು ಬ್ಲ್ಯಾಕು ಮತ್ತು ಮೆರೂನು, ರೆಡ್, ಆರೆಂಜು, ಯೆಲ್ಲೋ ಕಲರು, ವೈಟ್ ಎಲ್ಲ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಒಂದು ನಕ್ಷತ್ರನ ಬಿಡಿಸಿದ್ದಾರೆ. ಎಷ್ಟು ಪ್ರೀಮಿಯಮ್ ಅಂತಂದರೆ ನಿಜವಾಗೂ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ಮ್ಯಾಟ್ ಅಂತೂ. ಇನ್ನು ನಾವು ಉಲ್ಟಾ ಮಾಡಿ ನೋಡೋದಾದರೆ ಈ ದಾರನ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ಅಂತಂದರೆ, ಇದು ಒಂದು ಕೈಯಲ್ಲಿ ಕ್ರೋಶದಲ್ಲಿ ಮಾಡಿರೋದು ಅಂತ ನನಗನ್ಸುತ್ತೆ. ಯಾಕೆಂದರೆ ಅಷ್ಟು ಪ್ರೀಮಿಯಮ್ ಕ್ವಾಲಿಟಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಲ್ಲೆಲ್ಲಿ ಒಂದು ದಾರ ಓಪನ್ ಇಲ್ಲ, ಅಷ್ಟು ನೋಡಿ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಸೂಪರಾಗಿದೆ ಅಂತ ಹೇಳ್ಬಿಟ್ಟು. ನಿಜವಾಗೂ 100ಗೆ 100 ಕೊಡ್ತೀನಿ. ಇದನ್ನಂತೂ ನೀವು ಯಾರೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಒಂದು ಫಂಕ್ಷನ್ಸ್ಗಾಗಿರ್ಬೋದು, ಮದುವೆಯಲ್ಲಿ ಡೈಲಿ ಹಾಕೋಕ್ಕಾಗಿರ್ಬೋದು, ಮನೆಗೆ ವೈಟ್ ಸ್ಟೈಲ್ಸ್ ಮೇಲೆ ಹಾಕಿದರೆ, ನಮ್ಮದು ವೈಟ್ ಸ್ಟೈಲ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇರುತ್ತೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನ ಬೈ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಟೈಟಲ್ ಬರೆದಿರ್ತೀನಲ್ಲ, ಅಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿ ನಿಮಗೆ ಸೀದಾ ಕರ್ಕೊಂಡೋಗುತ್ತೆ ಡಿಸ್ಕ್ರಿಪ್ಷನ್ಗೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಬೈ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ನಿಜವಾಗೂ ಉಲ್ಲಂದಾಗಿರುತ್ತೆ ಇದು. ಸುಮಾರು ಇವಾಗಂತೂ ಮೀಶೋದಲ್ಲಿ 70% ಆಫರ್ ಕೂಡ ನಡೀತಾ ಇದೆ. ಇದರಲ್ಲಿ ಏನೋ ಕಲರ್ ಆಪ್ಷನ್ಸ್ ಇದೆ, ಬೈ ಮಾಡ್ಕೊಳ್ಳಿ. ಓಕೆನಾ. ಸೊ ಬನ್ನಿ, ಈಗ ಸೀರೆಲ್ಲ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತೀನಿ. ಇನ್ನು ಇಲ್ಲಿ ತುಂಬ ಕಷ್ಟಪಟ್ಕೊಂಡು ಹಾಲೆಲ್ಲ ಕೆಳಗಡೆ ಇಳಿಸಿ ತುಂಬ ಶ್ರಮ ಪಡ್ತಾ ಇರ್ತಾರೆ. ಮಾಮ್, ಏನು ಮಾಮ್ ಇದೆಲ್ಲ, ನಿಂಗವಜ್ಜಿನ ಏನು ಮಾಮ್ ಮಾಡಬೇಕು, ತಲೆ ಕೆಟ್ಟೋಗಿದೆ ಮಾಮ್ ಅಂದಾಗ, ಇದೆಲ್ಲ ಆಗಿದ್ದು ನಿನ್ನಿಂದನೇ ಕಣೆ ಅಂತ ಅಂದಾಗ, ಆವಾಗ ಇವಳು ಹೇಳ್ತಾಳೆ, ಅಂಜು, ಅಲ್ಲ ನಾವೇ ಅವಳಿಗೆ ಅಜ್ಜಿಗೆ ಎದುರ್ಕೊಳ್ಳೋದ್ರಲ್ಲಿ ಏನಿದೆ, ಬಾ ಮಾಮ್ ಒಂದು ಕೆಲಸ ಮಾಡೋಣ, ಹೋಗಿ ನಾವು ಮಾಡೋದಿಲ್ಲ ಅಂತೇಳಿ ನಮ್ಮೂರಿನ ಹೊರಟೋಗೋಣ ಅಂತ ಹೇಳಿದಾಗ, ಅಯ್ಯೋ ದಡ್ಡಿನ, ಈ ಕೆಲಸನ ಯಾವಾಗ ಮಾಡ್ತಿದ್ದೆ ಕಣೆ, ಯಾಕೆ ಮಾಡ್ತಿಲ್ಲ ಗೊತ್ತಾ, ನಾನು ಈ ಭೂಮಿ ಬೇರೆ ಅವರಿಬ್ಬರನ್ನ ಅತ್ತೆ ಸೊಸೆನ ಒಂದು ಮಾಡೋಕ್ಕೆ ಹೋಗಿದ್ದಾಳೆ. ಇನ್ನು ಅವರಿಬ್ಬರು ಒಂದಾಯಿತು ಅಂತಂದರೆ ಏನಾದರೂ ನಿಂಗವಜ್ಜಿ ಸಂಗೀತ ಕಿವಿಗೆ ಏನಾದ್ರು ಚುಚ್ಚಿದ್ಲು ಅಂದರೆ ನಿನ್ನ ಕತೆ ಮುಗೀತು ಅಂದಾಗ, ಏನು ಹೇಳ್ತಿದ್ಯಾ ಮಾಮ್ ಅಂದಾಗ, ಹೌದು ನಚ್ಚಿಗೆ ಮಾಡ್ಕೊಬೇಡ ಅವಳ ಅಂತಂದರೆ ಮುಗ್ದೋಯ್ತಲ್ಲ ಅಂತ ಹೇಳಿದಾಗ, ಹೌದಲ್ಲ ಮಾಮ್, ಈ ರೀತಿ ಯೋಚನೆ ಮಾಡಿರಲಿಲ್ಲ ಮಾಮ್ ಅಂತೇಳಿ ಎದ್ರುಕೊತಾಳೆ ಅವಳು ಕೂಡ. ಏಕೆಂದರೆ ನಚ್ಚಿನ ಮದುವೆ ಆಗೋದು ಅವಳಿಗೂ ಇಷ್ಟ, ದೇವಿಯನಿಗೂ ಸೊಸೆ ಮಾಡೋದು ಇಷ್ಟ. ಸೊ ಹಾಗಾಗಿ ಇನ್ನು ಫೈನಲಿ ಚೌಡ್ ತಗೊಂಡು ತಲೆ ಹೊಡಿಬೇಕು ಅನಿಸುತ್ತೆ ನನಗೆ ಅಂತೇಳಿ ಅಂಜು ಹೇಳ್ತಾ ಇರ್ತಾಳೆ. ಇನ್ನು ಇವರು ಆ ಚೌಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಕೋಪ ಮಾಡಿಸಿದ್ದಾಳೆ ಅಂಜು ಅಲ್ವಾ, ಏನದು ಸೌಂಡು ಅಂತೇಳಿ ಕೂಗಿದಾಗ, ಅದೇನಿಲ್ಲ ಬೆಕ್ಕು ಬಂತು ಓಡಿಸಿದ್ವಿ ಅಷ್ಟೇ ಅಂತೇಳಿ ದೇವಿಯನಿ ಹೇಳ್ತಾಳೆ. ಅದೇನು ಬೇಕೋ ಅದೇನು ಕತೆಯೋ ನಿಮ್ಮದೊಂದು ಕತೆ ಗೊತ್ತಾಗ್ತಿಲ್ಲ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲೇ ಅಜ್ಜಿ ತುಂಬ ಸುಸ್ತಾಗ್ಬಿಟ್ಟು, ಅಪ್ಪ ತಲೆನೋವು ಅಂತ ಹೇಳ್ಬಿಟ್ಟು ಸುಸ್ತಾಗ್ಬಿಡ್ತಾರೆ ತಲೆನ ಹಿಡ್ಕೊಂಡು. ಮನೆಯವರೆಲ್ಲ ಎದ್ದು ಓಡೋಗಿ ಏನಾಯಿತು ಅಂತೇಳ್ಬಿಟ್ಟು ತುಂಬಾ ಗಾಬರಿ ಪಟ್ಬಿಡ್ತಾರೆ. ಮಯೂರಿ ಹೇಳ್ತಾಳೆ, ಇವ್ರಿಗೆ ಅವಾಗ ಈ ರೀತಿ ಆಗ್ತಾ ಇರುತ್ತೆ, ಅದು ಏನಂತ ಗೊತ್ತಿಲ್ಲ, ಹಾಸ್ಪಿಟ್ಲಿಗೆ ಹೋಗೋಣ
ಅಂತಂದರೆ ಅವ್ರು ತೋರ್ಸೋಕ್ಕೆ ಬರ್ತಾ ಇಲ್ಲ. ನಾಟಿ ಔಷಧಿ ಅಂತ ಹೇಳ್ತಲೇ ಇರ್ತಾರೆ ಯಾವಾಗಲೂ ಅಂಥೇಳಿ ಮಯೂರಿ ಹೇಳ್ತಾಳೆ. ಇನ್ನು ಇಲ್ಲೇ ಡಾಕ್ಟ್ರ್ ಇರ್ತಾನಲ್ವ ನಚ್ಚಿ, ಅವನು ಒಂದ್ಸರಿ ಪರೀಕ್ಷೆ ಮಾಡಿಸ್ಬೇಕು, ರಕ್ತ ಪರೀಕ್ಷೆ ಮತ್ತು ಮೇಂಡ್ದೆಲ್ಲ ಒಂದು ಸ್ವಲ್ಪ ಪರೀಕ್ಷೆ ಮಾಡಬೇಕು ಅಂತ ಹೇಳಿದಾಗ ಸರಿ ಆಯಿತು ಆಗಿದ್ದರೆ ಮಾಡೋಣ ಅಂತ ಕೂಡ ಹೇಳ್ತಾರೆ. ಇನ್ನು ಅದೆಲ್ಲ ಆದಮೇಲೆ ನೋಡಿ, ನೀವೇನೇ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನನಗೆ ಫಸ್ಟು ಒಂದು ಕಾಫಿನೋ ಟೀನ ತಂದು ಕೊಟ್ಬಿಡಿ. ಅವ್ರು ಇನ್ನೇನು ಕಾಫಿ ಟೀ ತಂದು ಕೊಡೋದಂತೂ ಇವತ್ತು ಆಗುತ್ತಾ ಇಲ್ಲ ಗೊತ್ತಿಲ್ಲ ಅಂತೇಳಿ ಅಜ್ಜಿ ಕೇಳ್ತಾರೆ. ಆವಾಗ ರಾಧಾ ಇದ್ಕೊಂಡು ನಾನು ಮಾಡ್ಕೊಬರಲ್ಲ ಅಂತ ಅಂದಾಗ ಏನು ಬೇಡ ಹೋಗಿ ಸಹಾಯ ಮಾಡೋಕ್ಕ ಅಂತ ಹೇಳ್ತಾರೆ. ಇನ್ನು ಭೂಮಿ ಹೇಳ್ತಾಳೆ, ಏನು ಬೇಡ ಆಲೆ ನೀನು ನೋಡಿದ್ದೀನಿ ನಾನು ಸಹಾಯ ಮಾಡ್ತೀವಿ ಹೋಗಿ ಅಂದಾಗ, ಇಲ್ಲ ಅಜ್ಜಿ ನಿಮಗೆ ಟೀ ಒಂದು ಮಾಡಿಕೊಂಡು ಬಂದುಬಿಡ್ತೀನಿ ಅಷ್ಟೇ ಅಂತ ಭೂಮಿ ಹೇಳ್ತಾಳೆ. ಹಾಗಿದ್ರೆ ಹೋಗು, ನೀನೇನಾದರೂ ಹೋಗಿ ಸಹಾಯ ಮಾಡಿದಿ ಅಂತಂದರೆ ಇವತ್ತೊಂದಿನಲ್ಲ ಅವರು ನೀವೆಲ್ಲರೂ ಇಲ್ಲಿರೋವರೆಗೂ ಅವ್ರು ಅಡುಗೆ ಬೇಯಿಸಾಕಬೇಕು ಅಂತ ಹೇಳ್ಬಿಟ್ಟು ಅಜ್ಜಿ ರೂಲ್ಸ್ ಹೇಳಿ ಕಳಿಸ್ತಾರೆ ಭೂಮಿಗೆ. ಇನ್ನು ಭೂಮಿ ಕೂಡ ಏನು ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ, ಅವಳು ಹೇಗಾದರೂ ಹೋಗಿ ಸಹಾಯ ಮಾಡಬೇಕು ಅನ್ನೋದು ಅವಳ ಮನಸ್ಸಲ್ಲಿ ಇರುತ್ತೆ. ಆದರೆ ಈ ರೀತಿ ಹೇಳಿದಾಗ ಇನ್ನು ಭೂಮಿ ಎದುರ್ಕೊಳ್ಳೇಬೇಕಲ್ವ, ಸಹಾಯ ಹೇಗೆ ಮಾಡ್ತಾಳೆ. ಸೊ ಇನ್ನೇನು ಟೀ ಮಾಡ್ಕೊಂಡು ಬರೋಣ ಅಂತೇಳಿ ಭೂಮಿ ಬರ್ತಾಳೆ. ಇವರೊಬ್ಬರು ತುಂಬ ಗಾಬರಿ ಪಟ್ಕೊಂಡು ಒಂದು ಅರ್ಧ ಟೀನ ಬೇಯಿಸಿರ್ತಾರೆ, ಇನ್ನೂ ಆಗಿರಲ್ಲ. ಅಷ್ಟರಲ್ಲೇ ಭೂಮಿ ಬರ್ತಾಳೆ. ದೇವೇನಿಯಮ್ಮ ಅಂತೇಳಿ ಬರ್ತಾಳೆ. ಆ ಭೂಮಿ ಬಂದಿಯಲ್ಲ, ನೀನು ಬರ್ತೀಯ ಅಂತ ನಮಗೆ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಇವರಿಬ್ಬರು ತುಂಬ ಖುಷಿ ಪಡ್ತಾರೆ. ಯಾಕೆ ಅಂತಂದರೆ ಸಹಾಯ ಮಾಡೋಕ್ಕೆ ಭೂಮಿ ಬಂದೇ ಬರ್ತಾಳೆ ಅನ್ನೋದು ಅವ್ರಿಗೆ ಖಂಡಿತ ಗೊತ್ತಿತ್ತು. ಸೊ ಹಾಗಾಗಿ ಹಂಗೆ ಅನ್ಕೊಳ್ತಾರೆ ದೇವಿಯನಿನು ಇವರು ಅಂಜು. ಇನ್ನು ಬಂದ ತಕ್ಷಣ ಅವಳು ಮಾತಾಡಿಸ್ಕೊಂಡೇ ಬರ್ತಾಳೆ. ಬಾ ಭೂಮಿ ಅಂತೇಳಿ ಕರೆದುಬಿಟ್ಟು ಮಾತಾಡಿಸಿದ ತಕ್ಷಣ ಅಮ್ಮ ಏನು ಮಾಡ್ತಿದ್ದೀರಾ ಅಂದಾಗ, ಟೀ ಮಾಡ್ತಿದ್ದೀವಿ ಭೂಮಿ, ನಮಗೊಂಚೂರು ಸಹಾಯ ಮಾಡ್ತೀಯ ಅಂತ ಕೇಳ್ತಾರೆ. ಅಮ್ಮ ನಾನು ಸಹಾಯ ಮಾಡಬೇಕಿತ್ತು, ಮಾಡೋಣಂತಲೇ ಬಂದೆ, ಆದರೆ ಏನು ಮಾಡೋದು, ತೊಗೊಳ್ಳಿ ಬಾಳೆಹಣ್ಣು ಅಂತ ಹೇಳ್ಬಿಟ್ಟು ಬಾಳೆಹಣ್ಣ ಕೊಡ್ತಾಳೆ. ಫಸ್ಟು ಒಳ್ಳೆ ಕೆಲಸ ಮಾಡಿದೆ, ಮೊದಲೇ ಕೇಳಿರ್ತಾಳೆ ಅಂಜು, ಅಂದರೆ ಹೊಟ್ಟೆ ತಡೆಯೋಕ್ಕಾಗ್ದೆ ಹೊಟ್ಟೆಸ್ತಿದೆ ಮಾವು ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಬುಕ್ ಮಾಡೋಕ್ಕೋಸ್ಕರ ಇಲ್ಲೇನು ನೆಟ್ವರ್ಕ್ ಅದೆಲ್ಲ ಸಿಗಲ್ಲ ಹಳ್ಳಿ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇನ್ನು ಬಾಳೆಹಣ್ಣ ತಿನ್ನೋಕ್ಕೆ ಶುರು ಮಾಡ್ಕೊತಾರೆ ಇಬ್ಬರು ತಾಯಿ ಮಗಳು. ನಮಗೊಂಚೂರು ಸಹಾಯ ಮಾಡು ಭೂಮಿ ಅಂದಾಗ, ಅಮ್ಮ ನಾನು ಸಹಾಯ ಮಾಡ್ತಿದ್ದೆ ಅಮ್ಮ, ಆದರೆ ಏನು ಗೊತ್ತಾ, ಸಹಾಯ ಮಾಡಬೇಡ ಅಂತ ಹೇಳ್ಬಿಟ್ಟಿದ್ದಾರೆ, ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸಹಾಯ ಮಾಡಬೇಡ ಅಂದರೂ ಕೂಡ ನಾನು ಮಾಡ್ತಿದ್ದೆ, ಆದರೆ ಒಂದು ಕೆಲಸ ಏನು ಗೊತ್ತಾ, ಅವ್ರು ಹೇಳಿರೋದು ನಿಮ್ಗೇನಾದರೂ ನಾನು ಸಹಾಯ ಮಾಡಿದ್ರೆ ಇಲ್ಲಿರೋವರೆಗೂ ವಾರದ ಪೂರ್ತಿ ನೀವೇ ಅಡುಗೆ ಮಾಡಬೇಕಂತೆ ಅಮ್ಮ ಅಂದಾಗ, ಏನು ಮಾಡೋದು ಅಂತ ಅಂದಾಗ, ಅಯ್ಯೋ ಬೇಡ ಭೂಮಿ ಆಗಿದ್ರೆ ಅಂತೇಳಿ ದೇವ್ಯನಿ ಅಂಜು ಕೂಡ ಹೇಳ್ತಾರೆ. ಮತ್ತಾಗಿದ್ರೆ ಸಹಾಯ ಮಾಡಲಾ ಬೇಡವಾ ಇವಾಗ ಅಂದಾಗ, ಇಲ್ಲಮ್ಮ ಬೇಡ 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 ನಾವೇ ಅಡುಗೆ ಮಾಡ್ಕೊತೀವಿ, ನೀನು ಆರಾಮಾಗಿ ಹೋಗ್ಬಿಡು ಅಂತ ಅಂದಾಗ, ನಾನು ಒಂದು ಸ್ವಲ್ಪ ನಿಂಗವಜ್ಜಿಗೆ ಯಾಕೋ ತಲೆ ಹುಷಾರಿಲ್ವಂತೆ, ಒಂದಿಷ್ಟು ಟೀ ಮಾಡಿಕೊಂಡು ತಗೊಂಡೋಗ್ತೀನಿ ನಾನು ಅಂತ ಭೂಮಿ ಹೇಳ್ತಾಳೆ. ಹಾಗಾದರೆ ಇನ್ನೊಂದು ಒಲೆ ಅಂಟಿಸ್ಬಿಟ್ಟು ಈಗ ಟೀ ಮಾಡಬೇಕು ಭೂಮಿ. ಅಷ್ಟರಲ್ಲಿ ಇವ್ರು ಇನ್ನೇನು ಮಾಡ್ತಾರೆ, ಇನ್ನು ಅದೆಲ್ಲ ಹೇಳಿದ್ಮೇಲೆ ಇನ್ನು ಇವರು ಓಕೆ ಅಂತ ಆಗಿದೆ, ಅದು ಹೇಗೆ ಹೇಳೋಕ್ಕಾಗುತ್ತೆ, ವಾರ ಪೂರ್ತಿ ಅಡುಗೆ ಮಾಡಬೇಕಲ್ವ. ಸೊ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು, ಸರಿಯಮ್ಮ ನೀನು ಟೀ ಮಾಡ್ಕೊಂಡು ಹೋಗ್ಬಿಡು ಇನ್ನೊಂದು ಸರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಅದೆಲ್ಲ ಕೇಳಿ ದೇವ್ಯನಿಗಂತೂ ಫುಲ್ಲು ಶಾಕ್ ಆಗಿಬಿಟ್ಟು ನತ್ತಿಗೇರ್ಬಿಡುತ್ತೆ. ತಿಂತಾ ಇರೋ ಬಾಳೆಹಣ್ಣು ನತ್ತಿಗೇರಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಏನು ಮಾಡಿದ್ರು ಅಷ್ಟೇನೇನೆ. ಫೈನಲಿ ಅವ್ರು ಅಡುಗೆ ಮಾಡಲೇಬೇಕು, ನಿಂಗವಜ್ಜಿ ಬಿಡೋದಿಲ್ಲ ಅಡುಗೆ ಮಾಡೋವರೆಗೂ. ಇನ್ನು ಅದೆಲ್ಲ ಆದಮೇಲೆ ಭೂಮಿ ಬಂದು ಇನ್ನೊಂದು ಒಲೆ ಇರುತ್ತಲ್ಲ ಪಕ್ಕದಲ್ಲಿ, ಅದರಲ್ಲಿ ಒಲೆನ ಅಂಟಿಸ್ತಾಳೆ. ಅವಳು ಬೇಗನೆ ಒಲೆ ಅಂಟಿಸೋದು ನೋಡ್ಬಿಟ್ಟು ಇವ್ರಿಗೆ ಇಲ್ಲಿರೋರಿಗೆಲ್ಲ ಶಾಕ್ ಆಗಿಬಿಡುತ್ತೆ. ಇವರಿಬ್ರಿಗೂ ಶಾಕ್ ಆಗುತ್ತೆ, ತಾಯಿ ಮಗಳಿಗೆ ಎಷ್ಟು ಬೇಗ ಒಲೆ ಅಂಟಿಸಿದ್ಲು ನೋಡು ಅಂಜು, ನೋಡು ಕಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನೇನು ಟೀ ಮಾಡ್ಕೊಂಡೋಗಿ ತಗೊಂಡೋಗಿ ಕೊಡಬೇಕು ಇವಾಗ. ಸೊ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನಾಳೆವರೆಗೂ ನೋಡಬೇಕಾಗುತ್ತೆ. ನಾಳೆ ಸಂಚಿಕೆಯಲ್ಲಿ ಹೇಗಾದರೂ ಮಾಡಿ ನಿಂಗವಜ್ಜಿಗೆ ಪರೀಕ್ಷೆಗಳನ್ನ ಮಾಡಬೇಕು, ಅಂದರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇರುತ್ತೆ ತಲೆಯಲ್ಲಿ ಅನ್ನೋದು ಇವನಿಗೆ ಗೊತ್ತಾಗಿರುತ್ತೆ ನಚ್ಚಿಗೆ. ಸೊ ನೋಡಬೇಕು ನಾಳೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು.